ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಅಮೆರಿಕಾಗೆ ಚಳ್ಳೆ ಹಣ್ಣು ತಿನ್ನಿಸಿ ರೈಲು ಮಾರ್ಗದಲ್ಲಿ ರೈಲು ಮಾರ್ಗದಲ್ಲಿ ಪಾಕಿಸ್ತಾನ ಮತ್ತು ಚೈನಾಗೆ ತೈಲ ಪ್ಲಸ್ LNG ಅನ್ನು ಸಪ್ಲೈ ಮಾಡೋದ್ರಲ್ಲಿ ಸಫಲ ಆಗಿದೆ. ಆ ಮೂಲಕ ತನ್ನ ವ್ಯಾಪಾರಕ್ಕೆ ಹೊಸ ಮಾರ್ಗವನ್ನು ಕಂಡುಕೊಂಡಿದೆ. ಸೊ ಹೊರ್ಮುಜ್ ಸ್ಟ್ರೈಟ್ ನಲ್ಲಿ ಏನು ದಿಗ್ಬಂಧನ ನಡೀತಾ ಇದೆ ಅಮೆರಿಕ ಕಡೆಯಿಂದಲೂ ಸಹ, ಅಲ್ಲಿ ಇರಾನ್ನ ಹಡಗುಗಳಿಗೂ ಸಹ ಪಾಸ್ ಆಗೋದಕ್ಕೆ ಸ್ವಲ್ಪ ಸಮಸ್ಯೆ ಏನು ಎದುರಾಗ್ತಾ ಇದೆ. ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಇರಾನ್ ಕಂಡುಕೊಂಡಿದೆ. ಸೊ ಅವರ ಆರ್ಥಿಕತೆಗೆ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಪೆಟ್ಟು ಬೀಳದೇ ಇರುವ ರೀತಿಯಲ್ಲಿ ಈ ಹೊಸ ರೂಟ್ ಕೆಲಸ ಮಾಡ್ಲಿಕ್ಕಿದೆ. ಸೊ ಏನದು ರೂಟ್, ಏನದು ಪ್ಲಾನ್, ಎಷ್ಟು ತೈಲ ಹೋಯ್ತು, ಹಡಗಿಗೂ ರೈಲಿಗೂ ವ್ಯತ್ಯಾಸ ಏನು ತೈಲ ಸಾಗಣೆಯಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಈ ಕೆಲಸವನ್ನ ಭಾರತ ಯಾಕೆ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಹೊರ್ಮುಜ್ ಸ್ಟ್ರೈಟ್ ಅನ್ನ ಫೆಬ್ರವರಿ 28ನೇ ತಾರೀಕು 2026ರಿಂದ ಇರಾನ್ ಕ್ಲೋಸ್ ಮಾಡಿಟ್ಟಿದೆ, ಬ್ಲಾಕೇಡ್ ಮಾಡಿಟ್ಟಿದೆ. ಯಾಕೆಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದವು. ಅದಾದ ನಂತರ ಇಲ್ಲಿಯವರೆಗೆ ಇರಾನ್ ತನ್ನ ಕಂಟ್ರೋಲಲ್ಲೇ ಹೊರ್ಮುಜ್ ಅನ್ನ ಇಟ್ಕೊಂಡಿದೆ. ಅದನ್ನ ಬಿಡಿಸೋದಕ್ಕೆ ಅಮೆರಿಕ ಕೈಲಿ ಸಾಧ್ಯನೇ ಆಗಿಲ್ಲ, ಜಗತ್ತಿನ ಯಾವ ದೇಶದ ಕೈಲೂ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಅಮೆರಿಕ ಏನ್ ಮಾಡ್ತು, ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮಗೆ ಬೇಕಾದ ಹಡಗುಗಳನ್ನು ಮಾತ್ರ ಹೋಗೋದಕ್ಕೆ ಬರೋದಕ್ಕೆ ಬಿಡ್ತಾ ಇದ್ದೀರಲ್ಲ, ಅದನ್ನು ಬಿಡೋದಿಲ್ಲ, ನಿಮ್ಮ ಬಿಸ್ನೆಸ್ ಹಾಳು ಮಾಡ್ತೀನಿ ಅಂತ ಹೇಳಿ ಅಮೆರಿಕ ತನ್ನ ನೌಕಾದಳವನ್ನ, ತನ್ನ ಸಬ್ಮೆರೈನ್ಗಳನ್ನ, ಹಡಗುಗಳನ್ನ, ಯುದ್ಧ ನೌಕೆಗಳನ್ನ ತಂದು ಹೊರ್ಮುಜ್ ಹತ್ರ ನಿಲ್ಲಿಸಿ ಇರಾನ್ನ ಹಡಗುಗಳಿಗೂ ಪಾಸ್ ಆಗೋದಕ್ಕೆ ಕಷ್ಟ ಬರೋ ರೀತಿಯಲ್ಲಿ ಮಾಡ್ತು. ಆದರೂ ಇರಾನ್ ಸಣ್ಣ ಪುಟ್ಟ ವ್ಯಾಪಾರವನ್ನ, ಸಾಗಾಟವನ್ನ ನಡೆಸ್ಕೊಂಡೇ ಬರ್ತಿದೆ, ಕಂಪ್ಲೀಟ್ ಆಗಿ ಏನು ನಿಲ್ಲಿಸಿಲ್ಲ. ಇದರ ನಡುವೆ ಈಗ ಬರ್ತಿರುವಂತಹ ಸುದ್ದಿ ಏನು ಅಂದ್ರೆ, ಅಮೆರಿಕದ ಕಣ್ ತಪ್ಪಿಸಿ ಅಥವಾ ಅಮೆರಿಕಗೆ ಮಾಹಿತಿ ಇಲ್ಲದೇನೆ, ಮಾಹಿತಿ ಇದ್ರೂ ಹೆಚ್ಚಿಗೆ ಏನು ಮಾಡೋಕ್ಕಾಗೋದಿಲ್ಲ, ಇರಾನ್ ರೈಲು ಮಾರ್ಗವಾಗಿ ಪಾಕಿಸ್ತಾನ ಮತ್ತು ಚೈನಾಗೆ ತೈಲ ಮತ್ತು LNG ಸಪ್ಲೈ ಮಾಡೋದರಲ್ಲಿ ಸಫಲ ಆಗಿದೆ. ಆ ಮೂಲಕ ಅಮೆರಿಕಾಗೆ ಹಣ್ಣು ತಿನ್ನಿಸಿದ ಆಗಾಯ್ತು. ಸೊ ಹೇಗೆ ನಡೆಯುತ್ತೆ ಇದು ಅಂತಂದ್ರೆ, ಪಾಕಿಸ್ತಾನದ ಮೂಲಕ ಹಾದು ಹೋಗಬಹುದು. ಪಾಕಿಸ್ತಾನದ ಮೂಲಕ ಏನು POK ಏನಿದೆ ಅದರ ನಾರ್ದನ್ ಪಾರ್ಟ್ ಇಂದ ಹಿಡಿದು ಸೀದಾ ಚೈನಾಗೆ ಎಂಟ್ರಿ ಕೊಟ್ಕೊಳ್ಳಬಹುದು. ಆ ಮೂಲಕ ಚೈನಾಗೆ ಗೆಲ್ಲಬೇಕು, ಅಲ್ಲಿಗೆ ಟ್ರೈನ್ ಹೋಗುತ್ತೆ. ಸೊ ಇರಾನ್ ಪಾಕಿಸ್ತಾನದ ನಡುವೆ ಆಗಿರುವಂತಹದ್ದು ಇದು. ಇಲ್ಲಿ ಏನು ಮಜಾ ಅಂತಂದ್ರೆ, ಅಮೆರಿಕದ ಗುಲಾಮ ಆಗಿರುವಂತಹ, ಅಮೆರಿಕದ ಭಿಕ್ಷೆಯಲ್ಲಿ ಬದುಕ್ತಾ ಇರುವಂತಹ ಪಾಕಿಸ್ತಾನ ಧೈರ್ಯವಾಗಿ ಇರಾನ್ ಜೊತೆ ತೈಲ ವ್ಯಾಪಾರವನ್ನು ಮಾಡ್ಕೊಳ್ತಿದೆ, ಟ್ರೈನ್ ಅಲ್ಲಿ ತರಿಸ್ಕೊಳ್ತಾ ಇದೆ ಆಯಿಲ್ ಅನ್ನ. ಹೊರ್ಮುಜ್ ಸ್ಟ್ರೈಟ್ ಇಂದ ಬರೋದು ಲೇಟ್ ಆಗುತ್ತೆ, ಬ್ಲಾಕೇಡ್ ಇದೆ, ಸಮಸ್ಯೆ ಇದೆ, ಬರ್ದೇನೆ ಇರಬಹುದು ಅಂತ ಯೋಚನೆ ಮಾಡಿ ರೈಲಿನ ಮೂಲಕ ಆಯಿಲ್ ಅನ್ನ ಸಪ್ಲೈ ಮಾಡಿಸ್ಕೊಂಡಿದೆ, LNG ಅನ್ನ ಸಪ್ಲೈ ಮಾಡಿಸ್ಕೊಂಡಿದೆ. ಸೊ ಅದರ ಧೈರ್ಯ ಮೆಚ್ಚಬೇಕು. ಭಾರತಕ್ಕೆ ಯಾಕಾಗ್ತಿಲ್ಲ ಅಂತಹ ಧೈರ್ಯ? ಯಾವುದಾದ್ರೂ ಒಂದು ಮಾರ್ಗ ಕಂಡು ಹಿಡಿಯೋದಕ್ಕೆ, ಅಥವಾ ಏನು ಇರಾನ್ ಏನು ಉಪಾಯ ಕೊಟ್ಟಿತ್ತು ಅದನ್ನ ಯಾಕೆ ಭಾರತ ಸ್ವೀಕರಿಸ್ತಾ ಇಲ್ಲ ಅದನ್ನ ಆಮೇಲೆ ಹೇಳ್ತೀನಿ. ಸೊ ಏನು ವ್ಯತ್ಯಾಸ ಏನು, ಈಗ ಹಡಗು ಮತ್ತು ಟ್ರೈನ್ ಅಲ್ಲಿ ಬಂದ್ಬಿಟ್ರೆ ಇನ್ಮೇಲೆ ಹೊರ್ಮುಜ್ ಸ್ಟ್ರೈಟ್ ಬೇಕಾಗೇ ಇಲ್ವಾ? ಹಡಗಿನ ಮೂಲಕನೇ ಇರಾನ್ ಎಲ್ಲ ಕಡೆಗೂ ಸಾಗಿಸ್ಕೊಂಡ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಹಡಗಿನ ಪ್ರಮಾಣ ಇದೆಯಲ್ಲ, ಅದರ ಅಗಾಧವಾದಂತಹ ಕೆಪಾಸಿಟಿ, ಅದರ ಮುಂದೆ ಟ್ರೈನ್ ಅಲ್ಲಿ ಹೋಗುವಂತಹ ಕೆಪಾಸಿಟಿ ತುಂಬಾ ಕಡಿಮೆ ಆಯಿಲೇ ಹೋಗೋಕ್ಕಾಗೋದು. ಒಂದು ಟ್ರೈನ್ ನಲ್ಲಿ ಒಮ್ಮೆಗೆ 60,000ದಿಂದ 70,000 ಬ್ಯಾರೆಲ್ ತೈಲವನ್ನ ಕಳಿಸ್ಬೋದಂತೆ. 60,000ದಿಂದ 70,000 ಬ್ಯಾರೆಲ್. ಅದೇ ಹಡಗಿನಲ್ಲಿ 20 ಲಕ್ಷ ಬ್ಯಾರೆಲ್. 20 ಲಕ್ಷ ಬ್ಯಾರೆಲ್ ಅಂದ್ರೆ 32 ಟ್ರೈನುಗಳು ಒಂದು ಹಡಗಿಗೆ ಸಮ. 32 ಟ್ರೈನ್ ಬೇಕಾಗುತ್ತೆ ಒಂದು ಹಡಗಿನಲ್ಲಿ ಕಳಿಸೋಷ್ಟು ತೈಲವನ್ನು ಕಳಿಸೋದಕ್ಕೆ. ಸೊ ಅದು ಯಾವತ್ತೂ ಪರ್ಯಾಯ ಆಗಲಾರದು. ಆದರೆ ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಇರಾನ್ಗೆ ದುಡ್ಡು ಬೇಕು ಅಂದಾಗ, ಅಮೆರಿಕದ ದಿಗ್ಬಂಧನಗಳಿದ್ದಾಗ, ಈ ರೀತಿ ಬ್ಲಾಕೇಡ್ ಇದ್ದಾಗ ಆ ಮೂಲಕ ಕಳಿಸಿ ಎಷ್ಟು ಬೇಕು, ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋಂಗೆ ಒಂದಷ್ಟು ಸಂಪಾದನೆಯನ್ನ ಇರಾನ್ ಸ್ಪಷ್ಟವಾಗಿ ಮಾಡ್ಕೊಳ್ಬಹುದು. ಆ ಒಂದು ದಾರಿಯನ್ನ ಅದು ಕಂಡುಕೊಂಡಿದೆ. ಅದರ ಜೊತೆಗೆ ಈಗ ಇನ್ನೊಂದು ಹೊಸ ರೂಟ್ ಅನ್ನ ಪಾಕಿಸ್ತಾನ, ಇರಾನ್ ಮತ್ತು ತುರ್ಕಿ
ಪ್ಲಾನ್ ಮಾಡ್ಕೊಂಡಿದೆ. ಸುಮಾರು 6,500 ಕಿಲೋಮೀಟರ್ಗಳ ಟ್ರೈನ್ ರೂಟ್ ಅದು. ಅದನ್ನ ITI ಅಂತ ಕರೀತಾ ಇದ್ದಾರೆ ಅವರೇ. ಅಂದರೆ ITI ಅಂದ್ರೆ ಇಸ್ಲಾಮಾಬಾದ್, ತೆಹರಾನ್ ಮತ್ತು ಇಸ್ತಾನ್ಬುಲ್ ಇವುಗಳನ್ನ ಕನೆಕ್ಟ್ ಮಾಡುವಂತಹ ಒಂದು ರೈಲು ಮಾರ್ಗ, ITI ರೈಲು ಮಾರ್ಗ. ಆ ಮೂಲಕ 6,500 ಕಿಲೋಮೀಟರ್ಗಳ ರೈಲ್ವೆ ಟ್ರ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅದು ಜಾರಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಅದಾದ್ರೆ ಇರಾನ್ಗೆ ಇನ್ನೊಂದಷ್ಟು, ತುರ್ಕಿಗೆ ನೇರವಾಗಿ ತೈಲವನ್ನು ಕಳಿಸುವಂತಹ, ಪಾಕಿಸ್ತಾನಕ್ಕೂ ನೇರವಾಗಿ ತೈಲವನ್ನು ಕಳಿಸೋದಕ್ಕೆ ಇನ್ನೊಂದಷ್ಟು ಅನುಕೂಲ ಆಗುತ್ತೆ. ಸೊ ಇರಾನ್ ತನ್ನ ವ್ಯಾಪಾರವನ್ನ ಹೇಗೋ ನಿಭಾಯಿಸಿಕೊಂಡು ಹೋಗೋದಕ್ಕೆ ಸಹಕಾರ ಸಿಗುತ್ತೆ. ಇನ್ನು ಇಷ್ಟೆಲ್ಲ ಪ್ರಯತ್ನಗಳನ್ನ ಬೇರೆ ದೇಶಗಳು ಮಾಡ್ತಿದ್ದಾವೆ. ಅದರಲ್ಲೂ ಪಾಕಿಸ್ತಾನ, ಅಮೆರಿಕದ ಗುಲಾಮಗಿರಿ. ಇಷ್ಟಕ್ಕೂ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಯ ಮಧ್ಯಸ್ಥಿಕೆ ವಹಿಸಿರೋದೇ ಪಾಕಿಸ್ತಾನ. ಅಮೆರಿಕಾಗೆ ಹೆದರ್ಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಯಾಕಂದ್ರೆ ಅಮೆರಿಕ ಮುನಿಸ್ಕೊಂಡ್ರೆ ಪಾಕಿಸ್ತಾನ ಉಪವಾಸ ಸಾಯುತ್ತೆ, ಸಾಲದಲ್ಲಿ ಮುಳುಗೋಗುತ್ತೆ, ಭಿಕ್ಷೆ ಎತ್ತಬೇಕಾಗತ್ತೆ ವರ್ಚುವಲ್ ಆಗಿ. ಆದರೂ ಪಾಕಿಸ್ತಾನ ಧೈರ್ಯ ಮಾಡಿ, ಅಮೆರಿಕದ ವಿರೋಧದ ನಡುವೆನೂ ಅಮೆರಿಕ ಸ್ಪಷ್ಟವಾಗಿ ಹೇಳಿದೆಯಲ್ಲ, ಇರಾನ್ ಜೊತೆ ಯಾರು ತೈಲ ವ್ಯಾಪಾರ ಮಾಡ್ತಾರೋ ಅವರನ್ನ ನಾವು ಮುಗಿಸ್ಬಿಡ್ತೀವಿ, ಅವ್ರ ಜೊತೆ ವ್ಯಾಪಾರ ಒಪ್ಪಂದಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀವಿ, ಅವ್ರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೋಗಿದ್ದು ಪಾಕಿಸ್ತಾನ ರೀ. ಅಮೆರಿಕದ ಎಚ್ಚರಿಕೆಗಳ ನಡುವೆ ಇರಾನ್ ಜೊತೆ ವ್ಯಾಪಾರ ಮಾಡ್ಕೊಳ್ತಿದೆ. ಭಾರತದ ಕತೆ ಹೇಳಿ. ಭಾರತ ವಿಶ್ವಗುರು. ಟ್ರಂಪ್ ಹೇಳಿದ ತಕ್ಷಣ ರಷ್ಯಾದಿಂದ ಖರೀದಿ ಮಾಡ್ತಿದ್ದಂತಹ, ಏನು ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಂತಹ ತೈಲವನ್ನು ಬಂದ್ ಮಾಡ್ಕೊಂಡ್ರು. ಟ್ರಂಪ್ ಹೇಳಿದ ತಕ್ಷಣ ಇರಾನ್ನಿಂದ ವ್ಯಾಪಾರ ಒಪ್ಪಂದಗಳನ್ನೆಲ್ಲ ಆಲ್ಮೋಸ್ಟ್ ನಿಲ್ಲಿಸ್ಕೊಂಡಿಟ್ಕೊಂಡಿದ್ದಾರೆ. ಇರಾನ್ ಇಂದ ಯಾವುದೇ ತೈಲ ಖರೀದಿ ಮಾಡ್ತಾ ಇಲ್ಲ. ಟ್ರಂಪ್ ಎಚ್ಚರಿಕೆಯ ನಂತರನೇ ಏನೆಲ್ಲಾ ವಿಚಾರಗಳು ನಡೀತಾ ಇದ್ದಾವೆ ಭಾರತದಲ್ಲಿ, ಇನ್ಕ್ಲೂಡಿಂಗ್ ದ ಟ್ಯಾರಿಫ್ಸ್. ಯುದ್ಧ ನಿಲ್ಲಿಸುವವರೆಗೆ, ಆಪರೇಷನ್ ಸಿಂಧೂರು ನಿಲ್ಲಿಸುವವರೆಗೆ ಅಮೆರಿಕದ ಬೆದರಿಕೆಗಳು ಭಾರತದ ಮೇಲೆ ಕೆಲಸ ಮಾಡ್ತಿದ್ದಾವೆ. ಅಂದ್ರೆ ನರೇಂದ್ರ ಮೋದಿ ಎಷ್ಟು ಗಟ್ಟಿ ಪ್ರೈಮ್ ಮಿನಿಸ್ಟರ್ ಯೋಚನೆ ಮಾಡಿ, ಎಷ್ಟು ಧೈರ್ಯವಂತ ಪ್ರೈಮ್ ಮಿನಿಸ್ಟರ್ ಯೋಚನೆ ಮಾಡಿ. 56 ಇಂಚಿನ ಎದೆ, ಕೆಂಗಣ್ಣು, ಇದೆಲ್ಲ ಬರೀ ಭಾಷಣಗಳಿಗೆ ಸೀಮಿತ. ಇವರೇನಿದ್ರು ಮೈಕ್ ವೀರರು, ಭಾಷಣಗಳನ್ನ ಮಾಡಿ ಸುಳ್ಳೋ ಪಳ್ಳೋ ಹೇಳಿ, ದ್ವೇಷನೋ ಇನ್ನೇನೋ ಬಿತ್ತಿ ಜನರಿಂದ ಓಟ್ ಹಾಕಿಸ್ಕೊಳಕ್ ಬರುತ್ತೆ ಹೊರತು ದೇಶ ಮುನ್ನಡೆಸೋದಕ್ಕೆ ಯೋಗ್ಯರಲ್ಲ ಇವರನ್ನ ತೋರಿಸೋದಕ್ಕೆ. ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ. ಪಾಕಿಸ್ತಾನಕ್ಕಿರುವ ಧೈರ್ಯ ಭಾರತಕ್ಕಿಲ್ಲ ಅಂದ್ರೆ ಏನ್ ಅರ್ಥ? ಅದು ಅದೇ ಅರ್ಥ. ಇವ್ರ ಕೈಲಾಗದವರು ಈ ಆಡಳಿತ ನಡೆಸ್ತಾ ಇರುವಂತಹವರು, ನರೇಂದ್ರ ಮೋದಿ, ಅಮಿತ್ ಶಾ, ಇಡೀ ಬಿಜೆಪಿ NDA ಸರ್ಕಾರ ಏನಿದೆ ಅದು ತನ್ನ ಕೈಲಿ ಆಗ್ತಿಲ್ಲ ಅದ್ರ ಕೈಯಲ್ಲಿ ಅಮೆರಿಕವನ್ನ ಎದುರಿಸೋದಕ್ಕೆ. ಅದಕ್ಕೆ ಕಾರಣ ಬೇರೆ ಬೇರೆ ಇರಬಹುದು. ಎಪ್ಸ್ಟೀನ್ ಫೈಲ್ಸ್ ಇರಬಹುದು, ನರೇಂದ್ರ ಮೋದಿ ಹೆಸರು ಇರಬಹುದು, ಅದಾನಿ ಬಿಸಿನೆಸ್ ಇರಬಹುದು, ಏನಿರಬಹುದು. ಅದರ ಅರ್ಥ ಏನು? ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೆ ದೇಶವನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ ಅರ್ಥ. ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೆ ಅಥವಾ ತಮ್ಮ ಬಂಡವಾಳಶಾಹಿ ದೊರೆಗಳನ್ನ ಅಥವಾ ಸ್ನೇಹಿತರನ್ನ ಕಾಪಾಡ್ಕೊಳ್ಳೋದಕ್ಕೆ ಭಾರತದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಪಾಕಿಸ್ತಾನಕ್ಕಾಗುತ್ತೆ ಆ ಧೈರ್ಯ, ಭಾರತಕ್ಕಾಗ್ತಿಲ್ಲ. ಇದು ದುರಂತ. ಸೊ ಇದಿಷ್ಟು ಹೊಸದಾಗಿ ಅಲ್ಲಿಂದ ಬರ್ತಿರುವಂತಹ ಸುದ್ದಿ. ಇರಾನ್ ಅಮೆರಿಕದ ಕಣ್ ತಪ್ಪಿಸಿ, ಅಥವಾ ಅಮೆರಿಕಾಗೆ ಹೊಗಳು ಏನ್ ಮಾಡ್ಕೊಳ್ತೀಯ ಮಾಡ್ಕೋ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಮತ್ತು ಚೈನಾಕ್ಕೆ ಟ್ರೈನ್ ಅಲ್ಲಿ ತೈಲವನ್ನ ಕಳಿಸಿದೆ, LNG ಅನ್ನು ಕಳಿಸಿದೆ. ಆ ಮೂಲಕ ತನ್ನ ಬಿಸ್ನೆಸ್ ಅನ್ನು ತಾವು ಯಾವುದೋ ಒಂದು ರೂಟ್ ಮೂಲಕ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಸೀರಿಯಸ್ ಆಗಿ ಮಾಡಿದೆ, ಸಫಲ ಸಹ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.